ಇದು ಕೇವಲ ಒಂದು ಕ್ರಿಕೆಟ್ ಮ್ಯಾಚ್ನ ಸೋಲಲ್ಲ, ಇದು ಭಾರತೀಯ ಕ್ರಿಕೆಟ್ನ ಅಹಂಕಾರದ ಪತನ. ಹೌದು ಸ್ನೇಹಿತರೆ, ಜಗತ್ತಿನ ಅತಿ ಶ್ರೀಮಂತ ಕ್ರಿಕೆಟ್ ಬೋರ್ಡ್, ಕೋಟಿ ಕೋಟಿ ಸಂಪಾದಿಸುವ ಸ್ಟಾರ್ ಆಟಗಾರರು ಇಷ್ಟೆಲ್ಲ ಇದ್ರು ನಿನ್ನೆ ಮೊನ್ನೆ ಹುಟ್ಟಿದ ಒಂದು ಪುಟ್ಟ ದೇಶ ಐರ್ಲೆಂಡ್ ಭಾರತದ ಅಹಂಕಾರವನ್ನ ಅಕ್ಷರಶಃ ಪುಡಿ ಮಾಡಿದೆ. ಭಾರತದ A+ ಆಟಗಾರರನ್ನ ಐರ್ಲೆಂಡ್ನ B ಟೀಮ್ ಬಂದು ಮಣ್ಣು ಮುಕ್ಕಿಸಿದೆ. ನೀವೆಲ್ಲ IPL ನಲ್ಲಿ ನಮ್ಮ ಆಟಗಾರರ ಅಬ್ಬರವನ್ನ ನೋಡಿರ್ತೀರಾ. ಇಡೀ ಪ್ರಪಂಚದ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಅಂದ್ರೆ ಒಂದು ಸಿಂಹ ಸ್ವಪ್ನ ಅಂತಲೇ ನಾವೆಲ್ಲ ಅಂದುಕೊಂಡಿದ್ವಿ. ಆದರೆ ಈ ಸಿಂಹದ ಗುಹೆಗೆ ನುಗ್ಗಿ ಐರ್ಲೆಂಡ್ ಅನ್ನುವ ಒಂದು ಪುಟ್ಟ ತಂಡ ನಮ್ಮನ್ನ ಬೇಟೆಯಾಡಿದೆ. ಇದು ಕೇವಲ ಸೋಲ ಅಥವಾ ಅತಿಯಾದ ಈಗೋದಿಂದ ಆದ ಅವಮಾನವ? ಗೌತಮ್ ಗಂಭೀರ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಆ ನಿರ್ಧಾರಗಳೇ ನಮಗೆ ಮುಳುವಾಯ್ತಾ? ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಲ್ಲಿವರೆಗೆ ನಾವೆಲ್ಲ ಒಂದು ಸುಂದರ ಭ್ರಮೆಯಲ್ಲಿ ಬದುಕ್ತಾ ಇದ್ವಿ. ನಮ್ಮ ಹತ್ರ ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ನಮ್ಮ B ಟೀಮ್, C ಟೀಮ್ ಅಥವಾ D ಟೀಮ್ ಅನ್ನ ಪ್ರಪಂಚದ ಯಾವುದೇ ಮೂಲೆ ಕಳಿಸಿದ್ರು ಅಲ್ಲಿನ ಅತಿ ದೊಡ್ಡ ತಂಡಗಳನ್ನ ಹೊಡೆದು ಬಿಸಾಕ್ತಾರೆ ಅನ್ನುವ ದೊಡ್ಡ ಅಹಂಕಾರ ನಮ್ಮಲ್ಲಿತ್ತು. ಆದ್ರೆ ಐರ್ಲೆಂಡ್ನ B ತಂಡ ಬಂದು ನಮ್ಮ A+ ತಂಡವನ್ನ ಹೀನಾಯವಾಗಿ ಸೋಲಿಸ್ಬಿಟ್ಟಿದೆ. ಕೇವಲ ಸೋಲಿಸಲಿಲ್ಲ ಸ್ನೇಹಿತರೆ, ಅವರಿಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಫೀಲ್ಡಿಂಗ್ ಇರಬಹುದು, ಬೌಲಿಂಗ್ ಇರಬಹುದು, ಬ್ಯಾಟಿಂಗ್ ಇರಬಹುದು, ಎಲ್ಲದರಲ್ಲೂ ಐರ್ಲೆಂಡ್ ನಮಗಿಂತ ಒಂದು ಹೆಜ್ಜೆ ಮುಂದಿತ್ತು. ಅವರ ಬಳಿ ನಮ್ಮ ಹಾಗೆ ಸ್ಟಾರ್ ಆಟಗಾರರು ಇರಲಿಲ್ಲ, ಆದರೆ ಅವರ ಬಳಿ ನಮ್ಮವರ ತರಹ ಈಗೋ ಖಂಡಿತ ಇರಲಿಲ್ಲ. ನಾವು ಐರ್ಲೆಂಡ್ ಅನ್ನ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ವಿ ಅಂದ್ರೆ ಈ ಸರಣಿಯ ಬಗ್ಗೆ ಯಾರಿಗೂ ಹೆಚ್ಚಿನ ಆಸಕ್ತಿಯೇ ಇರಲಿಲ್ಲ. ಆ ಓವರ್ ಕಾನ್ಫಿಡೆನ್ಸ್ ಇಂದು ಸುನಾಮಿಯಂತೆ ಬಂದು ನಮ್ಮನ್ನೇ ಕೊಚ್ಕೊಂಡು ಹೋಗಿದೆ. ಮೊದಲನೇ ಮ್ಯಾಚ್ ನಲ್ಲಿ ಭಾರತ ಸೋತಾಗ ನಾವೆಲ್ಲ ಏನ್ ಅಂದ್ಕೊಂಡಿದ್ವಿ? ಏನೋ ಮಿಸ್ ಆಯ್ತು, ಎರಡನೇ ಮ್ಯಾಚ್ ನಲ್ಲಿ ನಮ್ಮವರು ಸಿಡಿದೇಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಎರಡನೇ ಮ್ಯಾಚ್ ನಲ್ಲಿ ಐರ್ಲೆಂಡ್ ನವರು ನಮ್ಮನ್ನ ಏಕಪಕ್ಷೀಯವಾಗಿ ಸೋಲಿಸಿ ವೈಟ್ ವಾಶ್ ಮಾಡಿದ್ರು. ಮ್ಯಾಚ್ ಶುರುವಾಗುವಾಗ ಟಾಸ್ ಗೆದ್ದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಫೀಲ್ಡಿಂಗ್ ಆರಿಸ್ಕೊಳ್ತಾರೆ. ಇದೇ ನೋಡಿ ಮೊದಲನೇ ತಪ್ಪು. ನಿಮ್ಮ ಬಳಿ ವರ್ಲ್ಡ್ ಕ್ಲಾಸ್ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿ ಬೋರ್ಡ್ ಮೇಲೆ ದೊಡ್ಡ ಸ್ಕೋರ್ ಹಾಕಿ ಎದುರಾಳಿ ಚಿಕ್ಕ ತಂಡದ ಮೇಲೆ ಪ್ರೆಷರ್ ಹಾಕಬೇಕು ಅನ್ನುವ ಕಾಮನ್ ಸೆನ್ಸ್ ಕೂಡ ಕೆಲಸ ಮಾಡಲಿಲ್ಲ. ಆಮೇಲೆ ಶುರುವಾಯ್ತು ನೋಡಿ ಭಾರತದ ಬ್ಯಾಟಿಂಗ್ ಪತನ. ಸ್ಟಾರ್ ಆಟಗಾರ ಸಂಜು ಸ್ಯಾಮ್ಸನ್ 0ಗೆ ಔಟ್, IPL ನಲ್ಲಿ ಅಬ್ಬರಿಸಿದ್ದ ಅಭಿಷೇಕ್ ಶರ್ಮಾ 0ಗೆ ಔಟ್, ಇಶಾನ್ ಕಿಶನ್ ಕೇವಲ 11 ಬಾಲ್ಗಳಲ್ಲಿ 12 ರನ್ ಗಳಿಸಿ ಔಟ್. 2 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು 0ಗೆ ಔಟ್ ಆದ್ರೆ ಭಾರತದ ಮಿಡಲ್ ಆರ್ಡರ್ ಎಷ್ಟು ವೀಕ್ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಸೂರ್ಯಕುಮಾರ್ ಯಾದವ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಇತ್ತ ಬ್ಯಾಟಿಂಗ್ ನಲ್ಲೂ ಫ್ಲಾಪ್, ಅತ್ತ ಕ್ಯಾಪ್ಟನ್ಸಿಯಲ್ಲೂ ಕಂಪ್ಲೀಟ್ ಫ್ಲಾಪ್ ಆದ್ರು. ಮತ್ತೊಂದು ಕಡೆ ನಮ್ಮ ತಿಲಕ್ ವರ್ಮಾ ಅವರ ಕತೆ ಕೇಳಿ. ನಡೀತಾ ಇರೋದು T20 ಮ್ಯಾಚ್, ಆದ್ರೆ ತಿಲಕ್ ವರ್ಮಾ ಆಡ್ತಾ ಇರೋದು ಟೆಸ್ಟ್ ಮ್ಯಾಚ್. 46 ಬಾಲ್ ಆಡಿ ಅವರು ಗಳಿಸಿದ್ದು ಕೇವಲ 55 ರನ್. ಕೇವಲ 112ರ ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯನಾ? ಹಾಗಂತ ಟಾರ್ಗೆಟ್ ಏನು 200 ಇರಲಿಲ್ಲ, ಬೇಕಿದ್ದು ಕೇವಲ 155 ರನ್ ಮಾತ್ರ. ಇಷ್ಟು ಸಣ್ಣ ಟಾರ್ಗೆಟ್ ಅನ್ನ ಬೆನ್ನತ್ತೋದಕ್ಕೆ ನಮ್ಮ ವರ್ಲ್ಡ್ ಚಾಂಪಿಯನ್ ಟೀಮ್ಗೆ ಆಗ್ಲೇ ಇಲ್ಲ. ಯಾಕೀಗಾಯ್ತು? ಈ ಸೋಲಿಗೆ ಕಾರಣ ಯಾರು? ಕೇವಲ ಸಂಜು ಸ್ಯಾಮ್ಸನ್ ಅಥವಾ ಅಭಿಷೇಕ್ ಶರ್ಮಾ ಅವರನ್ನ ಬೈದು ಸುಮ್ಮನಾಗೋದಕ್ಕೆ ಆಗಲ್ಲ. ಇದರ ಹಿಂದಿರೋದು ಮ್ಯಾನೇಜ್ಮೆಂಟ್ನ ಒಣ ಪ್ರತಿಷ್ಠೆ ಮತ್ತು ಫೇವರಿಟಿಸಂ. ಗೌತಮ್ ಗಂಭೀರ್ ಅವರು ಇದೇ ರೀತಿ ಫೇವರಿಟಿಸಂ ಮುಂದುವರೆಸಿದ್ರೆ ಈ ಟೀಮ್ ಕಂಪ್ಲೀಟ್ ಆಗಿ ಬರ್ಬಾದ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಹಾರದ ಅದ್ಭುತ ಟ್ಯಾಲೆಂಟ್ ವೈಭವ್ ಸೂರ್ಯವಂಶಿ ಅವರನ್ನ ನೋಡಿ. ಆತ ಟೀಮ್ ಇಂಡಿಯಾ A ಪರವಾಗಿಯೂ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ. ಆದ್ರೆ ಆತನನ್ನ ಬೇಕಂತಲೇ ಬೆಂಚ್ ಮೇಲೆ ಕೂರಿಸಲಾಯಿತು. ಆತನ ಕಾನ್ಫಿಡೆನ್ಸ್ ಅನ್ನ ತುಳಿಯುವ ಪ್ರಯತ್ನ ನಡೀತಾ ಅಥವಾ ಇದು ಮುಂಬೈ ಲಾಬಿಯ ಪ್ರಭಾವನ? ವೈಭವ್ನಂತ ಪ್ಲೇಯರ್ ಅನ್ನ ಬಿಟ್ಟು ಕೇವಲ 4 ಮ್ಯಾಚ್ ಆಡಿದಂತಹ ಸೂರ್ಯಾಂಶ್ ಶೆಡ್ಗೆ ಅವರಿಗೆ ನೇರವಾಗಿ ಇಂಟರ್ನ್ಯಾಷನಲ್ ಡೆಬ್ಯೂ ಮಾಡುವ ಅವಕಾಶ ಕೊಟ್ಟರು. ಸೂರ್ಯಾಂಶ್ ತುಂಬಾ ಟ್ಯಾಲೆಂಟೆಡ್ ಹುಡುಗ ಅನ್ನೋದರಲ್ಲಿ ಅನುಮಾನ ಇಲ್ಲ, ಆದ್ರೆ ಏಕಾಏಕಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಂದು ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಹಿಂದಿನ ಮ್ಯಾಚ್ ನಲ್ಲಿ ಫಾರ್ಮ್ ನಲ್ಲಿ ಇಲ್ಲದ ವಾಷಿಂಗ್ಟನ್ ಸುಂದರ್ ಅವರಿಗೂ ಹೀಗೆ ಅವಕಾಶ ನೀಡಲಾಗಿತ್ತು. ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಅನ್ನದೇ ಬೇರೆ ಏನ್ ಹೇಳಬೇಕು ಹೇಳಿ? ಸ್ನೇಹಿತರೆ, ಇವತ್ತು ಐರ್ಲೆಂಡ್ ಎದುರು ನಮ್ಮ ಸ್ಥಿತಿ ಹೀಗಾಗಿದೆ. ಮುಂದೆ ಇಂಗ್ಲೆಂಡ್ ಪ್ರವಾಸ ಕಾದಿದೆ.
ಐರ್ಲೆಂಡ್ ಎದುರೇ 154 ರನ್ ಹೊಡೆಯೋದಕ್ಕೆ ಒದ್ದಾಡ್ತಾ ಇರುವ ನಮ್ಮ ಬ್ಯಾಟ್ಸ್ಮನ್ಗಳು ಇಂಗ್ಲೆಂಡ್ನ ಅಪಾಯಕಾರಿ ಪಿಚ್ಗಳಲ್ಲಿ ಏನ್ ಮಾಡ್ತಾರೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಚಿಕ್ಕ ಟೀಮ್ಗಳು ಮೈದಾನಕ್ಕಿಳಿದಾಗ ಪ್ರಾಣ ಕೊಟ್ಟು ಆಡ್ತಾರೆ, ಆದ್ರೆ ನಮ್ಮ ದೊಡ್ಡ ಟೀಮ್ಗಳು ಭ್ರಮೆಯಲ್ಲಿ ತೇಲ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಭವಿಷ್ಯದಲ್ಲಿ ಭಾರತ ಕಷ್ಟ ಕಾದಿದೆ. ನಾವು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಯಾವುದೇ ಸೀರೀಸ್ ಅನ್ನ ಸೋತಿರಲಿಲ್ಲ. ಪಾಕಿಸ್ತಾನ ತಂಡ ಜಿಂಬಾಬ್ವೆ ಅಥವಾ ಉಗಾಂಡ, ನೇಪಾಳದಂತ ಚಿಕ್ಕ ಟೀಮ್ಗಳ ವಿರುದ್ಧ ಆಡಿದಾಗ ನಾವೆಲ್ಲ ಅವರನ್ನ ನೋಡಿ ಗೇಲಿ ಮಾಡ್ತಾ ಇದ್ವಿ, ನಗ್ತಾ ಇದ್ವಿ. ಆದ್ರೆ ಇವತ್ತು ಇಡೀ ಪ್ರಪಂಚ ನಮ್ಮನ್ನ ನೋಡಿ ನಗ್ತಾ ಇದೆ. ನಾವೊಂದು ಸಾಧಾರಣ ಟೀಮ್ ಎದುರು ಸೋತು ತಲೆ ತಗ್ಗಿಸಿದ್ದೇವೆ. ಇದು ಟೀಮ್ ಇಂಡಿಯಾದ T20 ಇತಿಹಾಸದಲ್ಲೇ ಅತ್ಯಂತ ನಾಚಿಕೆಗೇಡಿನ ಸೋಲು. ಐರ್ಲೆಂಡ್ ತಂಡಕ್ಕೆ ಇದು ಅತ್ಯಂತ ದೊಡ್ಡ ದಿನ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದರೆ BCCI ಹಾಗೂ ಗೌತಮ್ ಗಂಭೀರ್ ಅವರಿಗೆ ಅಭಿಮಾನಿಗಳದ್ದೊಂದು ಕಳಕಳಿಯ ವಿನಂತಿ. ದಯವಿಟ್ಟು ಸರಿಯಾದ ಆಟಗಾರರನ್ನ ಆಯ್ಕೆ ಮಾಡಿ, ಟೀಮ್ ಇಂಡಿಯಾವನ್ನ ಹೀಗೆ ಬರ್ಬಾದ್ ಮಾಡಬೇಡಿ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಸೋಲಿಗೆ ಅಸಲಿ ಕಾರಣ ಯಾರು? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.